ಗುರುಜಿ. ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ಎಲ್ಲ ವೀಕ್ಷಕರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿನಂತಿ. ಇವತ್ತು ಕಾತ್ಯಾಯಿನಿ ದುರ್ಗಾ ಅಂತ ಕರಿತೀವಿ. ನಿಮಗೆಲ್ಲರಿಗೂ ಹೇಳಿದ ಹಾಗೆ ಈ ಕಾತ್ಯಾಯಿನಿ ಅನ್ನೋಳು ದಾಕ್ಷಾಯಿಣಿ, ದಾಕ್ಷಾಯಿಣಿ ಅನ್ನೋಳು ದುರ್ಗಾ, ದುರ್ಗಾ ಅನ್ನೋಳು ಪಾರ್ವತಿ. ಎಲ್ಲವೂ ಒಂದೇ. ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ನಾನಾ ರೀತಿಯಾದ ನಾಮಕರಣಗಳು. ಈ ಕಾತ್ಯಾಯಿನಿ ಅಂದರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತೀವಿ. ಆ ಕಾತ್ಯಾಯನ ಅಂದರೆ ಏನು ಅಂದರೆ ಕನ್ಯಾ ಆಗಿರ್ತಾಳೆ. ಕನ್ಯಾ ಹೇಗಾಗಿರ್ತಾಳೆ ಅಂದರೆ ಜಗತ್ತಿನ ದಕ್ಷಿಣದಲ್ಲಿ ನೋಡ್ತಾ ಇರ್ತಾಳೆ, ಕುಮಾರಿಯಾಗಿರ್ತಾಳೆ. ಮದುವೆ ಮಾಡ್ಕೊಳ್ಳೋಕೆ ಮೊದಲು ಪಾರ್ವತಿ ದೇವಿ ಬಹಳ ರೌದ್ರವಾಗಿರ್ತಾಳೆ. ಪರಮೇಶ್ವರನ ಲೀನವಾದ ಮೇಲೆ, ಪರಮೇಶ್ವರನ ಜೊತೆ ಸೇರಿದ ಮೇಲೆ ತಂಪಾದ ವಾತಾವರಣ. ಉಗ್ರ ಸ್ವರೂಪದಲ್ಲಿರ್ತಕ್ಕಂಥ ಇವಳು ಪರಮೇಶ್ವರನಲ್ಲಿರ್ತಕ್ಕಂಥ ಶಾಂತಿ ಸ್ವರೂಪ ಶೀತಲಾಂಬ ಆಗ್ತಾಳೆ. ಯಾವತ್ತು ಸೇರ್ತಾಳೋ ಅವತ್ತು ಶೀತಲ ಆಗ್ತಾಳೆ. ಅದಕ್ಕೋಸ್ಕರ ಈ ಶೀತಲಾಂಬನ ಸ್ಮರಣೆ ಮಾಡಿಕೊಂಡು ಕಾತ್ಯಾಯಿನಿ ದುರ್ಗಾ ಕನ್ಯಾಕುಮಾರಿಯಾಗಿರ್ತಾಳೆ. ಅದಕ್ಕೆ ಇವಳು ಕನ್ಯಾಕುಮಾರಿಯಾಗಿದ್ದಾಗ ನಾವು ಕ್ಷೇತ್ರ ಮಹಿಮೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರಗಳನ್ನ ತೋರಿಸಿದ್ವಿ. ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಕನ್ಯಾಕುಮಾರಿ ಕನ್ಯೆಯಾಗಿ ಉಳಿದು ಬಿಡ್ತಾಳೆ. ಇವಳನ್ನ ಕಾವಲು ಕಾಯಕ್ಕೆ ಏನು ಹೇಳಿದೆ? ಕಾಳಬೇರವನ್ನಾಗಿರ್ತಾನೆ. ಇವ್ರನ್ನ ತಮಿಳುನಾಡಲ್ಲಿ ಕರ್ಪನಸ್ವಾಮಿ ಅಂತ ಕರೀತಾರೆ, ಕುದುರೆ ಮೇಲೆ ಕೂತ್ಕೊಳ್ಳೋರು ಅಂತ. ಇವತ್ತು ದಯವಿಟ್ಟು ಎಲ್ಲರೂ ಹುರುಳಿ ತಗೊಳ್ಳಿ, ಕಾತ್ಯಾಯಿನಿಗೆ ಪ್ರಿಯವಾಗಿರ್ತಕ್ಕಂಥ ಸೇವಕರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅಂದರೆ ಎಲ್ಲಾದರೂ ಕುದುರೆಗಳಿದ್ದರೆ ಇವತ್ತು ಆ ಕುದುರೆಗಳನ್ನ ಸ್ಮರಣೆ ಮಾಡಿಕೊಂಡು ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂತ ಹೇಳಿ ಆ ಹುರುಳಿಯನ್ನು, ಕುದುರೆ ಬ್ಯಾಗಲ್ಲಿ ಸಾಧಾರಣವಾಗಿ ಎಲ್ಲರೂ ಹುರುಳಿ ಕಟ್ಬಿಟ್ಟಿರ್ತಾರೆ, ಅದು ತಿನ್ಕೊಂಡು ಕೂತಿರುತ್ತೆ. ಹಾಗೆ ನೀವು ಇವತ್ತು ಹುರುಳಿಯನ್ನು ದಾನವಾಗಿ ಕುದುರೆಗೆ ಎಲ್ಲಾದರೂ ಹುಡ್ಕೊಂಡು ಹೋಗ್ಕೊಟ್ರೆ ಈ ಕರ್ಪನಸ್ವಾಮಿ ಅಂದರೆ ಕಾಳಭೈರವನು ವಿಶೇಷವಾಗಿ ಕಾತ್ಯಾಯಿನಿ ದುರ್ಗ ಕಾವಲು ಕಾಯ್ತಾರೆ. ಅವ್ರನ್ನ ಸಂತೃಪ್ತಿಪಡಿಸಿದಾಗ ನಿಮಗೆ ದೇವಿ ದರ್ಶನ ಅಂತ. ಇದಾದ ಮೇಲೆ ದೇವಿಗೆ ಪೂಜೆ ಮಾಡಬೇಕು. ಈ ಕಾತ್ಯಾಯಿನಿ ಅಂದರೆ ಕನ್ಯಾಕುಮಾರಿ. ಚಿಕ್ಕ ಕನ್ಯಾ ಮುತ್ತಿಯ ದಿನ ಇವತ್ತು ಖಂಡಿತವಾಗ್ಲೂ ಮನೆಗೆ ಕರೆದು, ಅದೇನೋ ನಿಮ್ಮ ನೆಂಟರ ಮಗುನೇ ಕರೆದು ಬಿಡೋದಲ್ಲ, ಹೇಳಿದ್ದೀನಿ, 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಕರಿಬೇಕು. ಕನ್ಯಾ ಪೂಜೆ ಅಂತ ಕರಿತೀವಿ. ಅವಳಿಗೆ ಪೂಜೆ ಮಾಡಿದಷ್ಟು ಭಾಳ ಶ್ರೇಷ್ಠತೆ. ಇವತ್ತು ಆ ಸಣ್ಣ ಮಕ್ಕಳು 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನ 1, 2 ಅಥವಾ 3 ಯಥಾಶಕ್ತಿ ಕನಿಷ್ಠ ಪಕ್ಷ 1 ಮಗುಗಾದರೂ ಕರೆದು ನೀವೇನು ಮಾಡಬೇಕು? 5 ವಿಧವಾದ ಹಣ್ಣುಗಳು, ಎಲ್ಲ 5 ವಿಧವಾದ ಹಣ್ಣುಗಳು ಕೊಡಬೇಕು. ಈ ಹಣ್ಣುಗಳು ಹೆಂಗಿರ್ಬೇಕಂದ್ರೆ ಎಲ್ಲ ಮೆತುವಾಗಿ ಹಣ್ಣುಗಳು. ಮಕ್ಕಳಿಗೆ ಯಾವತ್ತೂ ಮೆತುವಾದ ಹಣ್ಣುಗಳು ಕೊಡಬೇಕು. ಆ್ಯಪಲ್, ಸೇಬು ಗೀಬು ಕೊಡಬಾರ್ದು. ಇಂಥದಕ್ಕೆಲ್ಲ ಏನು ಮಾಡಬೇಕು? ಮೆತುವಾದ ಹಣ್ಣು ಅಂದರೆ ಸಪೋಟ, ಆ ರೀತಿಯಾದ ಹಣ್ಣುಗಳು, ಬಾಳೆಹಣ್ಣು, ಆ ರೀತಿಯಾದ ಹಣ್ಣುಗಳು. ಅಂದರೆ ಸಿಹಿ ಪದಾರ್ಥವು ಅತಿ ಶೀಘ್ರದಲ್ಲಿ ಆಗತಕ್ಕಂಥದ್ದು. ದಾಳಿಂಬೆ ಜ್ಞಾನ ಚಕ್ಷಸ್ಸು, ಅದಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಮಕ್ಕಳಿಗೆ ಇಷ್ಟವಾಗಕ್ಕಿಂತ, ಪ್ರಿಯವಾಗಕ್ಕಿಂತ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿಯಾದ ಹಣ್ಣುಗಳನ್ನು ಕೊಟ್ಟರೆ ಭಾಳ ವಿಶೇಷ. 5 ವಿಧವಾದ ಹಣ್ಣುಗಳನ್ನ 2 ಹಣ್ಣುಗಳ ಕನಿಷ್ಠ ಪಕ್ಷ ಇಟ್ಟು ನೀವು ಯಥೇಚ್ಛವಾಗಿ 10 ರೂಪಾಯಿ ನಾಣ್ಯವನ್ನು, 10 ರೂಪಾಯಿನ, ಈಗ ನಾಣ್ಯವೇ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಆದರೂ 10 ರೂಪಾಯಿಯನ್ನು ತೆಗೆದುಕೊಟ್ಟಾಗ ನಮಸ್ಕಾರ ಮಾಡ್ಕೋಬೇಕು. ಆ ಮಕ್ಕಳಿಗೆ ನಮಸ್ಕಾರ ಮಾಡೋದಂದ್ರೆ ಮಗುಗೆ ನಮಸ್ಕಾರ ಮಾಡೋದು ಅನ್ನೋದಲ್ಲ. ಮಗುನ ದೇವರ ಬಗ್ಗೆಯಲ್ಲಿ ಯಾವತ್ತು ತಿಳ್ಕೊಳ್ಳಿ, ಭಗವತಿ ಕೃಪಾ ಕಟಾಕ್ಷ ವಾಸವಾಗಿರುತ್ತೆ. ಆ ಮಗು ಯಾವತ್ತು 5 ವರ್ಷದವರೆಗೂ ಅದು ದೇವರ ಸಮಾನ. ಕಾಲು ತೊಳೆದು ಅರ್ಶಿನ ಕುಂಕುಮ ಕಾಲಿಗಿಟ್ಟು ಅವಳಿಗೆ ಕುಂಕುಮವನ್ನು ಹಣೆಗಿಟ್ಟು ನೀವು ಆ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಯಾವುದೇ ಒಂದು ಮಗು ಆಗಲಿ, 5 ವರ್ಷಕ್ಕಿಂತ ಚಿಕ್ಕ ಮಗುನ ಕರೆದು ನಮಸ್ಕಾರ ಮಾಡಿಕೊಂಡ್ರೆ ನಮ್ಮ ದೋಷಗಳು ಬಹಳ ಚೆನ್ನಾಗಿ ಪರಿವರ್ತನೆ ಆಗುತ್ತೆ. ಇದನ್ನ ತುಳಸಿ ಕಟ್ಟೆ ಹತ್ರನೇ ಇಟ್ಟು ಪೂಜೆ ಮಾಡಿಸಿ ನಮಸ್ಕಾರ ಮಾಡಬೇಕು. ಈ ಕನ್ಯಾ ಪೂಜೆ ಮಾಡಬೇಕಾದ್ರೆ ಯಾವತ್ತು ತಿಳ್ಕೊಳ್ಳಿ, ತುಳಸಿಗೆ ಬಹಳ ಚೆನ್ನಾಗಿ ಪೂಜೆ ಮಾಡಬೇಕು. ಏನು ಅಂದರೆ ಶಾಮಂತಿ ಹೂವು ಅಥವಾ ಮಲ್ಲಿಗೆ ಹೂವು ಅಥವಾ ಕನಕಾಂಬರ ಹೂವು. ಜ್ಞಾಪಕ ಇಟ್ಕೊಳ್ಳಿ, ಶಾಮಂತಿ, ಮಲ್ಲಿಗೆ ಅಥವಾ ಕನಕಾಂಬರ. ಹಳದಿಯಾಗಿರ್ತಕ್ಕಂಥ ಶಾಮಂತಿ ಗುರು ಮುಖಾಂತರ, ಕನಕಾಂಬರ ಬಹಳ ವಿಶೇಷವಾಗಿ ಲಕ್ಷ್ಮಿ ಅಂದರೆ ಶುಕ್ರನ ಮುಖಾಂತರವಾಗಿ, ಮಲ್ಲಿಗೆ ಹೂವು ಬಹಳ ಚಂದ್ರನ ಮುಖಾಂತರವಾಗಿ. ಚಂದ್ರ ನಮ್ಮಲ್ಲಿ ಗುರು ಮತ್ತು ವಿಶೇಷವಾಗಿರ್ತಕ್ಕಂಥ ಕನಕಾಂಬರ ಅಂದರೆ ಕೆಂಪಾಗಿರ್ತಕ್ಕಂಥ ಹೂಗಳು. ಇದು ಅಮ್ಮನವ್ರಿಗೆ ಶುಕ್ರ ನಿವಾಸ. ಅಂದರೆ ಈ ಶುಕ್ರ ಅಂದರೆ 2 ಗುರುಗಳು ನೋಡಿ. ಶಾಮಂತಿ ಕನಕಾಂಬರ ಯಾವತ್ತಿದ್ರೂ ಹಾಕ್ತಾ ಇದ್ರೆ ಗುರು ಅನುಗ್ರಹ ಚೆನ್ನಾಗಾಗ್ತಾ ಇರುತ್ತೆ. ಚಂದ್ರ ಅಂದರೆ ಮನಸ್ಸು ಚೆನ್ನಾಗಿರುತ್ತೆ. ಅದಕ್ಕೆ ಈ ರೀತಿಯಾದ 3 ಹೂಗಳನ್ನ ಯಾವುದಾದ್ರೂ ಒಂದು ಮಿಕ್ಸ್ಚರ್ ಆದರೂ ಸರಿ, ಅಂದರೆ ಸ್ವಲ್ಪ ಈ ಹೂವು ಆ ಹೂ ಹಾವು ಅಥವಾ ಯಾವುದಾದ್ರೂ ಒಂದು ಥರದ ಹೂ, ಇದನ್ನು ಎತ್ಕೊಂಡು ತುಳಸಿಗೆ ಪೂಜೆ ಮಾಡಿ ತದನಂತರ ಆ ಹೂನ ಇವಳು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಕಾಲು ತೊಳಿಬೇಕು ಹೇಳಿದ್ದೀನಿ. ಅರ್ಶಿನ ಕುಂಕುಮ ಇಟ್ಟು ಆ ಮಕ್ಕಳ ನಮಸ್ಕಾರ ಮಾಡಿದ್ರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ಹೇಳಿ ಈ ಮಂತ್ರವನ್ನು ಹೇಳ್ಕೋಬೇಕು. ಈ ಮಂತ್ರವನ್ನು 9 ಸಲ ಹೇಳ್ಕೊಳ್ಳಿ. ಅದನ್ನು ಏನು ಹೇಳ್ತೀವಿ? ದುರ್ಗಾ ಗಾಯತ್ರಿ ಅಂತ ಹೇಳ್ತೀವಿ, ಕಾತ್ಯಾಯನಿ ಗಾಯತ್ರಿ ಅಂತ ಹೇಳ್ತೀವಿ, ಕನ್ಯಾಕುಮಾರಿ ಗಾಯತ್ರಿ ಅಂತ ಹೇಳ್ತೀವಿ. ಈ ರೀತಿಯಾದ ಗಾಯತ್ರಿ ಬಹಳ ವಿಶೇಷವಾಗಿ ದುರ್ಗಾ ಪ್ರಿಯವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ದುರ್ಗಾ ಪ್ರಿಯನಂದನ ಆಗಿರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ನಮಸ್ಕಾರ ಮಾಡ್ಕೋಬೇಕು. ದುರ್ಗತಿ ನಾಶನಂ ಅಂತ ಇವತ್ತು ಕಾತ್ಯಾಯನ ಪೂಜೆಯನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ಳಿ. ಭಾಳ ಒಳ್ಳೆಯದಾಗಲಿ. ನಿಮ್ಮ ಕೃಪಾಕಟಾಕ್ಷ, ಭಗವಂತನ ಕೃಪಾಕಟಾಕ್ಷ ಯಾವತ್ತೂ ನಿಮ್ಮ ಕೃಪಾಕಟಾಕ್ಷ ಮನೆ ಮೇಲಿರಲಿ, ಭಗವಂತನ ಕೃಪಾಕಟಾಕ್ಷ ನಿಮ್ಮ ಮೇಲಿರಲಿ, ಯಾವತ್ತೂ ಗುರು ಅನುಗ್ರಹ ಇಡೀ ಜಗತ್ತು ಮೇಲಿರಲಿ ಅಂತ ಹೇಳ್ತಾ ಆ ಪ್ರಕೃತಿ ಮಾತೆನ ನಮಸ್ಕಾರ ಮಾಡಿ ನಾವು ನೀವೆಲ್ಲ ಏನು ಹೇಳಬೇಕು?
ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಬಹಳನೇ ವಿಶೇಷ ಅಂತ ತಿಳಿಸ್ಕೊಟ್ರಿ. ಕಾತ್ಯಾಯಿನಿ ದೇವಿಯನ್ನ ಆರಾಧಿಸಬೇಕು ಅಂತ ಹೇಳಿದ್ರಿ. ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. 5 ವರ್ಷದ ಒಳಗಿನ ಮಕ್ಕಳನ್ನ ಕರೆಸಿ 5 ವಿಧವಾದ ಹಣ್ಣುಗಳನ್ನ ನೀಡಿ ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿ, ಮತ್ತೆ ನಾಳೆ ಎಷ್ಟೊತ್ತಿಗೆ ತಿಳಿದೇ ಇದೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ ಅಲ್ವೇ? ಹೋಗ್ಬರೋದಾ? ನಮಸ್ಕಾರ.